ಓಕೆ. ಸೊ ಯಾ ಈಗ ರೆಕಾರ್ಡ್ ಆಗ್ತಾ ಇದೆ. ಯಾ ಮೀರಾ ಪುನೀತ್ ಅವರೇ, ಓವರ್ ಟು ಯು. ಯಾ ಜೈ ವಾಸವಿ ಅಂಡ್ ಓಂ ನಮ ಶಿವಾಯ. ನಾನೀಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಂದ್ರೆ, ಇಂದಿನ ದಿನ ಶಿವರಾತ್ರಿ. ಮೊದಲಿಗೆ ನಿಮಗೆಲ್ಲ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತೀವಿ. ಹಾಗಾದರೆ ಶಿವ ಯಾರು? ಶಿವ ಒಬ್ಬರು ರುದ್ರ. ರುದ್ರರಲ್ಲಿ ಮಹಾರುದ್ರ ನಮ್ಮ ಈಶ್ವರ. ಅವ್ರೇನು ಮಾಡ್ತಾರೆ? ನಮಗೆಲ್ಲ ಕಾಪಾಡ್ತಾರೆ. ನಮ್ಮಲ್ಲಿರುವ ಕೆಟ್ಟತನವನ್ನು ತೆಗಿತಾರೆ. ನಮ್ಮ ಒಂದು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಕಾಪಾಡ್ತಾರೆ. ಅವರು ಹೇಗೆ ಅಂದರೆ ಬೇಗ ಕರಗ್ಬಿಡ್ತಕ್ಕಂಥವ್ರು. ಯಾಕೆ ಎಲ್ಲರೂ ನೀವು ನೋಡ್ತೀರಾ, ಶಿವನನ್ನ ಹೆಚ್ಚಾಗಿ ತಪಸ್ಸು ಮಾಡಿ ಆ, ಏನಂತ ಹೇಳ್ತಾರೆ, ತಪಸ್ಸಿಗೆ ನಲ್ಲಿ ಅವ್ರಿಗೆ ಏನು ಬೇಕು ಅನ್ನೋದನ್ನ ಕೋರ್ಕೊಂತಾರೆ. ಯಾಕೆ ಕೋರ್ತಾರೆ ಅಂದರೆ, ಬಹಳಷ್ಟು ಕರುಣಾಮಯಿ ಶಿವ ಬೇಗ ಕರಗ್ಬಿಡ್ತಾರೆ. ಕೇಳಿದ್ದೆಲ್ಲವನ್ನ ಯೋಚನೆ ಮಾಡ್ದಲೆ ಕೊಟ್ಬಿಡ್ತಾರೆ. ಹಾಗಾಗಿ ಐಹಿಕ ವಿಚಾರಗಳೇನೇ ಇದ್ರೂ ಶಿವನನ್ನ ಒಲಿಸ್ಕೊಳ್ಳೋದು ಸುಲಭ ಅಂತ ಎಲ್ಲರೂ ಏನ್ ಮಾಡ್ತಾರೆ, ಶಿವನಿಗೆ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂತಾರೆ. ನಿಮ್ಗೆಲ್ಲ ತಿಳಿದಿರ ಹಂಗೆ ನಮ್ಮ ಹಿಮಾಲಯ ಮಹಾರಾಜ, ಹಿಮಾಲಯನ ಪುತ್ರಿಯಾದ ಪಾರ್ವತಿ ದೇವಿ ಕೂಡ ಉಗ್ರ ತಪಸ್ಸು, ಘೋರ ತಪಸ್ಸನ್ನ ಮಾಡಿ ನಮ್ಮ ಈಶ್ವರ ಶಿವನನ್ನ ಮದುವೆ ಆಗ್ತಾರೆ. ಶಿವನನ್ನ ಇಚ್ಛೆ ಪಟ್ಟು ಮದುವೆಯಾಗುವಾಗ ಈ ಒಂದು ದಿನ ಶಿವನನ್ನ ಮದುವೆಯಾದ ದಿನ ಕೂಡ ನಾವೇನೀಗ ಆನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಈಶ್ವರ ಪಾರ್ವತಿ ಕೂಡ ಮದುವೆಯಾದ ಒಂದು ದಿನ ಯಾವುದು? ಶಿವರಾತ್ರಿ ದಿನ. ಶಿವರಾತ್ರಿಗೆ ಬಹಳಷ್ಟು ಮಹಿಮೆ ಇದೆ, ಅಂದಿಗೆ ಬಹಳಷ್ಟು ಉನ್ನತವಾದ ವಿಚಾರಗಳಿದೆ. ಹಾಗಾದರೆ ಯಾಕೆ ನಾವು ಶಿವರಾತ್ರಿ ಎಂದು ಉಪವಾಸವನ್ನ ಕೈಗೊಳ್ತೀವಿ? ಯಾಕೆ ನಾವು ಶಿವರಾತ್ರಿ ಎಂದು ನಾವು ರಾತ್ರಿ ಎಲ್ಲ ಜಾಗರಣೆ ಇರ್ತೀವಿ? ಆ ಕಥೆಗಳನ್ನ ಕೂಡ ನಾವು ಚಿಕ್ಕದಾಗಿ ಇವತ್ತು ತಿಳಿದುಕೊಳ್ಳೋಣ. ಈ ಒಂದು ಅವಕಾಶ ಕೊಟ್ಟ ನಮ್ಮ AVLGI ಗ್ರೂಪ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇಂದಿನ ದಿನ ಶಿವ ಶಿವ ಒಂದು ವಿಚಾರವನ್ನ ಹೇಳ್ತಾರೆ. ನೀವೆಲ್ಲ ತುಂಬಾ ಚಳಿಗಾಲವನ್ನ ಒಂದು ಈ ಒಂದು ಕಾಲ ಚಳಿಗಾಲ ಇರುತ್ತೆ. ಈ ಚಳಿಗಾಲ ಹೇಗೆ ಹೋಗುತ್ತೆ? ಶಿವರಾತ್ರಿಯ ದಿನದಿಂದ ಶಿವ ಶಿವ ಅಂತ ಚಳಿ ಇನ್ನ ಹೊರಟೋಗುತ್ತೆ, ನಮಗೆ ಬೇಸಿಗೆ ಕಾಲ ಶುರು ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಶಿವರಾತ್ರಿಗೆ ಇನ್ನೊಂದು ಮಹಿಮೆ ಉಂಟು. ಏನು? ಶಿವರಾತ್ರಿ ಶಿವ ಸಮುದ್ರ ಮಂಥನದಲ್ಲಿ ಎಲ್ಲರ ಅಮೃತವನ್ನ ಪಡೆದುಕೊಂತಾರೆ. ಏನೇನು ಬರುತ್ತೆ ಅಂತಹ ಒಳ್ಳೆಯದನ್ನ ಪಡ್ಕೊಂಡ್ರೆ ಆ ಒಂದು ಕಾರ್ಕೋಟಕ ವಿಷ ಬರುತ್ತಂತೆ ಸಮುದ್ರ ಮಂಥನವನ್ನ ಮಾಡಿದಾಗ. ಅಂತಹ ಸಮುದ್ರ ಮಂಥನದಲ್ಲಿ ಆ ವಿಷವನ್ನ ಪಡೆದುಕೊಳ್ಳಿಕ್ಕೆ ಯಾರೂ ತಯಾರಿರೋದಿಲ್ಲ. ಆದರೆ ನಮ್ಮ ಈಶ್ವರ ಇಲ್ಲದಿದ್ರೆ ಆ ಒಂದು ವಿಷ ಪೂರ್ಣ ನಮ್ಮ ಜಗತ್ತನ್ನ ಆವರಿಸಿ ಎಲ್ಲವನ್ನ ನಾಶ ಮಾಡಿಬಿಡುತ್ತೆ ಅಂತ ಆ ವಿಷವನ್ನ ತೆಗೆದುಕೊಂಡು ಅವನು ನುಂಗ್ತಾನಂತೆ. ಪಾರ್ವತಿ ದೇವಿಗೆ ನನ್ನ ಗಂಡನನ್ನ ನಾನು ಕಾಪಾಡ್ಕೋಬೇಕು ಅಂತ ಓಡಿ ಹೋಗಿ ಅವನ ಕತ್ತನ ಹತ್ರ ಹಿಡಿದುಕೊಂಡಾಗ ಆ ನಮ್ಮ ಶಿವನನ್ನ ನೀಲಕಂಠ ಅಂತಾರೆ. ಆ ವಿಷದ ಪ್ರಭಾವ ಆ ಕಂಠ, ಅವನ ಕಂಠವನ್ನ ನೀಲಿಯ ಬಣ್ಣವಾಗಿ ಪರಿವರ್ತಿಸುತ್ತಂತೆ. ವಿಷ ಅವನ ಗಂಟಲಲ್ಲೇ ಉಳಿದು ಯಾವುದೇ ತೊಂದರೆಯಾಗದಲೆ ಅವನ ನೀಲಕಂಠ ವಿಷಕಂಠನಾಗಿ ಹೊರಹೊಮ್ಮುತ್ತಾರೆ ನಮ್ಮ ಈಶ್ವರ ಶಿವ. ಹಾಗಾಗಿ ಭಗವಂತ ಜಗತ್ತನ್ನ ಕಾಪಾಡಿದ ದಿನ ಈ ಶಿವರಾತ್ರಿಯ ದಿನ. ಅಷ್ಟೇ ಅಲ್ಲ, ನಮ್ಮ ಈಶ್ವರ ಈ ಒಂದು ಶಿವರಾತ್ರಿಯ ದಿನ ಏನ್ ಮಾಡ್ತಾರೆ? ಈಶ್ವರ ನಮ್ಮ ಶಿವರಾತ್ರಿಯ ದಿನ ಏನ್ ಮಾಡ್ತಾರೆ ಅಂದ್ರೆ ಉಗ್ರ ಶಿವ ತಾಂಡವವನ್ನ ಆಡ್ತಾರೆ, ನೃತ್ಯವನ್ನು ಮಾಡ್ತಾರೆ. ಈ ನೃತ್ಯ ಹೇಗಿರುತ್ತೆ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಕೂಡಿದಂತಹ ಘೋರ ನೃತ್ಯವಾಗಿರುತ್ತದೆ. ಅದು ಹೇಗಿರುತ್ತೆ ಅಂತಂದ್ರೆ, ಎಲ್ಲಿ ಅವನ ನೃತ್ಯದಿಂದ ಎಲ್ಲ ಜಗತ್ತು
ತಲ್ಲಣಿಸಿ ಹೋಗ್ಬಿಡುತ್ತೆ, ಅಲ್ಲಾಡಿ ಹೋಗ್ಬಿಡುತ್ತಂತೆ. ಆಗ ನಾವೆಲ್ಲ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳಿ ಏನ್ ಮಾಡ್ತೀವಿ, ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತೀವಿ. ಆಗ ಭಗವಂತ ಏನ್ ಮಾಡ್ತಾರೆ, ನಮಗೆ ಕರುಣೆಯನ್ನ ತೋರಿ ಅವರ ಉಗ್ರ ತಾಂಡವ ರೂಪದಿಂದ ಶಿವರೂಪಕ್ಕೆ ಮತ್ತೆ ಅವರು ಸ್ಥಿತಿಗೊಳ್ತಾರಂತೆ. ಇದರಿಂದ ನಮ್ಮ ಜಗತ್ತು ಏನು ಜಗತ್ತಿಗೆ ಯಾವುದೇ ತೊಂದರೆ ಆಗದೆ ಅದು ನಡೀತಾ ಇರುತ್ತೆ. ಹೀಗಾಗಿ ಈ ಶಿವರಾತ್ರಿಯ ದಿನ ನಾವು ಪ್ರಾರ್ಥಿಸ್ತೀವಿ ಅಂತ ಹೇಳ್ತಾರೆ. ಇನ್ನು ಒಂದು ಮುಖ್ಯವಾದ ಕತೆ ನಿಮಗೆಲ್ಲ ತಿಳಿದಿರುವಂತೆ ನಮ್ಮ ಒಬ್ಬ ಬೇಡನ ಕತೆ ಅಲ್ವಾ. ಈ ಕತೆ ಹೇಗೆ ಬಂತು ಅದನ್ನ ತಿಳ್ಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವಂತೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಮ್ಮ ಭೀಷ್ಮ ಪಿತಾಮಹರು ಅವರು ಏನೋ ಇಚ್ಛಾಮರಣಿ, ಅವರಿಗೆ ಯಾವಾಗ ಇಚ್ಛೆ ಬರುತ್ತೆ ಆವಾಗ ಒಂದು ಸಾಯುವಂತಹ ವರವನ್ನು ಅವರು ಪಡ್ಕೊಂಡಿರ್ತಾರಂತೆ. ಈ ಒಂದು ಮಹಾಭಾರತ ಯುದ್ಧದಲ್ಲಿ ಆ ಒಂದು ಧನಸ್ಸನ್ನ ಬಿಟ್ಟು, ಎಷ್ಟೊಂದು ಬಾಣಗಳನ್ನ ಬಿಟ್ಟು ಅವರಿಗೆ ತೊಂದರೆ ಆಗ್ಬಿರ್ತಂತ ಆ ಧನಸ್ಸಿನಿಂದ ಅವರನ್ನ ಒಂದು ಬೆಡ್ ಅಂತಾರಲ್ಲ, ಶಯ್ಯೆ ಅಂತ ಹೇಳ್ತಾರೆ, ಆ ಶರಶಯ್ಯೆಯಲ್ಲಿ ಅವರು ಭೀಷ್ಮ ಪಿತಾಮಹರು ಮಲಗ್ತಾರಂತೆ. ಅವರು ಯಾವಾಗ ಅನ್ಕೊಂತಾರೆ ಆವಾಗ ಸಾಯ್ತಾರೆ. ಅವರು ಇಚ್ಛಾಮರಣಿ, ಅವರು ಆಸೆ ಪಡ್ತಾರಂತೆ, ನಾನು ಯಾರು ಕೃಷ್ಣನನ್ನ ಸಾರಥಿಯಲ್ಲಿ ನೋಡ್ಬೇಕು ಅಂತ. ಎಲ್ಲ ಯುದ್ಧ ಎಲ್ಲ ಮುಗಿಯುತ್ತಂತೆ. ಆಮೇಲೆ ಹೇಳ್ತಾರಂತೆ, ಎಲ್ರು ಹೋಗೋಣ ನಾವು ಭೀಷ್ಮ ಪಿತಾಮಹರನ್ನ ಕಾಣೋಣ ಅಂತ ಪಾಂಡವರು ಆಮೇಲೆ ನಮ್ಮ ಕೃಷ್ಣ ಹೊರಡ್ತಾರಂತೆ. ಆವಾಗ ಯಾಕೆ ನೀನಿನ್ನ ಸಾರಥಿ ಒಂದು ಉಡುಗೆಯನ್ನ ತೊಡ್ಕೊಂಡಿದ್ದೀರಾ, ನೀವು ಕೃಷ್ಣ ರೂಪದಲ್ಲಿ ಬರ್ಬೋದಲ್ಲ ಅಂತ ಅರ್ಜುನ ಕೇಳ್ತಾರಂತೆ. ಆವಾಗ ನಮ್ಮ ಕೃಷ್ಣ ಹೇಳ್ತಾರಂತೆ, ನನ್ನನ್ನ ಭೀಷ್ಮ ಪಿತಾಮಹರು ಸಾರಥಿಯಾಗಿ ನೋಡ್ಲಿಕ್ಕೆ ಬಹಳಷ್ಟು ಇಚ್ಛೆ ಪಡ್ತಾರೆ, ಹಾಗಾಗಿ ನಾನು ಹಾಗೇ ಬರ್ತೇನೆ. ಅಂದ್ರೆ ನಮಗೆ ಭಗವಂತ ಕೃಷ್ಣ ಅಷ್ಟೇ ಅಲ್ಲ, ಶಿವ, ಎಲ್ಲ ದೇವಾನು ದೇವತೆಗಳು ನಮ್ಮ ಇಚ್ಛೆಯನ್ನ ಪಾಲಿಸ್ಲಿಕ್ಕೆ ಇರ್ತಾರೆ. ನಮ್ಗನ್ನಿಸ್ತಿರತ್ತೆ ಅವ್ರೇನು ಕೇಳಿಸ್ಕೊಂತಿಲ್ಲ ಅಂತ, ಆದ್ರೆ ಖಂಡಿತ ಅವರು ಎಲ್ಲ ಭಕ್ತರ ವಿಚಾರವನ್ನ ಕೇಳಿಸ್ಕೊಂತಾರೆ, ಅದನ್ನ ಮಾಡ್ತಾರೆ ಸಮಯ ಬಂದಾಗ. ಅಷ್ಟೇ ಅಲ್ಲ, ಅದು ಯಾವಾಗ ಅವರು ಕೇಳುತ್ತೆ, ಯಾವಾಗ ಅದನ್ನ ನೆರವೇರಿಸ್ತಾರೆ ಅಂದ್ರೆ ನಾವು ಅದನ್ನ ಮನಸ್ಪೂರ್ವಕವಾಗಿ ಕೋರಿಕೊಂಡಾಗ, ಅದರಿಂದ ಯಾರಿಗೂ ತೊಂದರೆಯುಂಟಾಗದಂಥದ್ದನ್ನ ಕೇಳಿಕೊಂಡಾಗ ಅವರು ನಮ್ಮನ್ನ ಕಾಪಾಡ್ಕೊಂತಾರೆ. ಹಾಗೆ ಅವರು ಭೀಷ್ಮ ಪಿತಾಮಹರ ಹತ್ರ ಹೋಗ್ತಾರಂತೆ. ಅವರು ಹೋದಾಗ ಭೀಷ್ಮ ಪಿತಾಮಹರು ಕೃಷ್ಣನನ್ನ ನೋಡ್ತಾ ನೋಡ್ತಾ ಬಹಳಷ್ಟು ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ಅಲ್ಲಿ ನಡೆದ ಕಾನ್ವರ್ಸೇಷನ್ ಅಂದ್ರೆ ಏನು ಅವರು ಮಾತುಗಳನ್ನು ಆಡ್ತಾರೆ, ಆವಾಗ ಭೀಷ್ಮ ಪಿತಾಮಹರು ಹೇಳ್ತಕ್ಕಂಥದ್ದು ನಮ್ಮ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಸಹಸ್ರನಾಮವನ್ನ ಆವಾಗ ಅವ್ರು ಹೇಳ್ತಾರೆ. ಆಗ ಶರಶಯ್ಯೆಯಲ್ಲಿ ಅವರು ಪ್ರಾಣ ಬಿಡುವಾಗ ಭೀಷ್ಮ ಪಿತಾಮಹರು ಬಹಳಷ್ಟು ಉನ್ನತ ವಿಚಾರಗಳನ್ನ ಹೇಳ್ತಾರೆ. ಅಂತಹ ವಿಚಾರಗಳಲ್ಲಿ ಒಂದು ನಮ್ಮ ಶಿವರಾತ್ರಿಯ ಮಹಿಮೆ. ಆಗ ಶಾಂತಿ ಪರ್ವದಲ್ಲಿ ಬರುವ ಶರಶಯ್ಯೆಯಲ್ಲಿ ಭೀಷ್ಮ ಪಿತಾಮಹರು ಮಲಗಿರ್ತಕ್ಕಂತಹ ಸಮಯದಲ್ಲಿ ನಮ್ಮ ಒಂದು ಶಿವರಾತ್ರಿಯ ಮಹಿಮೆಯನ್ನ ಹೇಳ್ತಾರೆ. ಅದನ್ನ ಇಂದು ಕೇಳಿದ್ರೆ ಬಹಳಷ್ಟು ಒಳ್ಳೆಯದು. ಎಲ್ಲರೂ ಕೇಳಿ ಶ್ರೀ ಈಶ್ವರ ಶಿವನ ಕೃಪೆಗೆ ಪಾತ್ರರಾಗೋಣ. ಆಗ ನಮ್ಮ ಭೀಷ್ಮ ಪಿತಾಮಹರು ಹೇಳ್ತಾರಂತೆ, ಚಿತ್ರಭಾನು ಅಂತಕ್ಕಂತಹ ರಾಜ ಇರ್ತಾರಂತೆ. ಚಿತ್ರಭಾನು ಅಂತಕ್ಕಂತಹ ರಾಜ ತನ್ನ ಮಡದಿಯೊಂದಿಗೆ ಈ ಒಂದು ಶಿವರಾತ್ರಿಯ ಉಪವಾಸವನ್ನ ಕೈಗೊಳ್ತಾ ಇರ್ತಾರಂತೆ. ಅಷ್ಟೇ ಅಲ್ಲ, ಅವರು ಭಗವಂತ ಶಿವ ಒಂದು ದೇವನಾದ ದೈವವಾದ ರುದ್ರನಾದ ಶಿವನಿಗೆ ಅಭಿಷೇಕವನ್ನ ಮಾಡ್ತಾ ಇರ್ತಾರಂತೆ. ಶಿವರಾತ್ರಿಯ ದಿನ ಶಿವದೇವನಿಗೆ ಏನ್ ಮಾಡ್ತಾರೆ, ಪಂಚಾಮೃತದಿಂದ, ಹಾಲಿನಿಂದ, ಮೊಸರಿನಿಂದ, ಬೆಣ್ಣೆಯಿಂದ, ತುಪ್ಪದಿಂದ, ಗಂಗಾಜಲ ಅಥವಾ ಎಳನೀರಿನ
ನೀರಿನಿಂದ, ಪವಿತ್ರ ಗಂಗಾ ನೀರಿನಿಂದ, ಹೀಗೆ ವಿಧ ವಿಧಗಳಲ್ಲಿ ಅಭಿಷೇಕ ಮಾಡ್ತಾರಂತೆ. ಎಲ್ಲರೂ ನೋಡ್ತೀರಾ, ಲಿಂಗದ ಮೇಲೆ ಯಾವಾಗಲೂ ಒಂದು ಹನಿ ಹನಿಯಾಗಿ ಅಭಿಷೇಕ ಮೂಲವಾಗಿ ನೀರಿನ ಹನಿ ಬರೋ ಹಾಗೆ ದೇವಸ್ಥಾನಗಳಲ್ಲಿ ನೀವು ಕಾಣಬಹುದು. ಹಾಗಾದರೆ ಈ ಒಂದು ಅಭಿಷೇಕವನ್ನ ಯಾಕೆ ಮಾಡ್ತಾರೆ? ಯಾರಾದ್ರೂ ಹೇಳ್ತೀರಾ ದಯವಿಟ್ಟು? ಯಾರಿಗಾದ್ರೂ ತಿಳಿದಿದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬಹುದು. ಯಾಕೆ ಈ ರೀತಿ ಅಭಿಷೇಕವನ್ನ ಶಿವದೇವನಿಗೆ ಮಾಡ್ತಾರೆ? ಯಾರಾದ್ರೂ ಹೇಳ್ತೀರಾ? ಶಿವ ಅಭಿಷೇಕ ಪ್ರಿಯ, ಅದಕ್ಕೋಸ್ಕರ. ಧನ್ಯವಾದ ಪೂರ್ಣಿಮಾ ಮಾತಾಜಿಯವ್ರಿಗೆ. ಯಾಕೆ ಅಂದ್ರೆ ನಮ್ಮ ಈಶ್ವರ ಅಭಿಷೇಕ ಪ್ರಿಯ. ನಮ್ಮ ಯಾರೋ ತಿರುಪತಿಯಲ್ಲಿ ಇರ್ತಕ್ಕಂತಹ ವೆಂಕಟೇಶ್ವರ, ಅವನು ಏನಂತ, ನಮ್ಮ ಶಿವ ಅಭಿಷೇಕ ಪ್ರಿಯನಾದ್ರೆ ನಮ್ಮ ವೆಂಕಟೇಶ್ವರ ಅಲಂಕಾರ ಪ್ರಿಯ. ಅವನಿಗೆ ಎಷ್ಟು ಅಲಂಕಾರ ಮಾಡಿದ್ರು ಅವನಿಗೆ ತೃಪ್ತಿ ಆಗಲ್ಲಂತ. ಅದಕ್ಕೆ ಅವನಿಗೆ ವಿಧ ವಿಧವಾಗಿ ಬಹಳಷ್ಟು ಚೆನ್ನಾಗಿ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಅಲಂಕಾರವನ್ನ ಮಾಡ್ತಾರಂತೆ. ಹಾಗೆ ನಮ್ಮ ಶಿವನಿಗೆ ಅಭಿಷೇಕ ಪ್ರಿಯ. ಅಭಿಷೇಕವನ್ನು ಮಾಡಿದ್ರೆ ಬೇಗ ತೃಪ್ತಗೊಳ್ತಾನಂತೆ. ಹಾಗಾಗಿ ಅವನಿಗೆ ಯಾವಾಗಲೂ ಅಭಿಷೇಕವನ್ನ ಮಾಡ್ತಾರೆ. ಧನ್ಯವಾದಗಳು ಪೂರ್ಣಿಮಾ ಮಾತಾಜಿ. ಅಷ್ಟೇ ಅಲ್ಲ, ಹೀಗೆ ಅಭಿಷೇಕವನ್ನ ಮಾಡೋದ್ರ ಜೊತೆಗೆ ಶಿವನಿಗೆ ನಾವು ಇನ್ನೊಂದು ಏನೋ ಬಿಲ್ವ ಪತ್ರೆಯನ್ನ ಅರ್ಪಿಸ್ತೇವೆ. ಬಿಲ್ವ ಪತ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಶ್ರೀ ಕೃಷ್ಣಾರ್ಪಣಮಸ್ತು ಅಂದಂಗೆ ನಾವೇನ್ ಮಾಡ್ತೀವಿ, ತುಳಸಿ ಒಂದು ದಳವನ್ನ ಅರ್ಪಿಸ್ತೀವಿ. ಅದು ಕೃಷ್ಣನಿಗೆ ಅರ್ಪಿತವಾಗುತ್ತೆ. ಕೃಷ್ಣನಿಗೆ ತುಳಸಿ ಬಹುಪ್ರಿಯಳು, ಹಾಗಾಗಿ ತುಳಸಿಯನ್ನ ಅರ್ಪಿಸ್ತೀವಿ. ಅಷ್ಟೇ ಅಲ್ಲ, ಆ ಒಂದು ತುಳಸಿ ಅಂದ್ರೆ ಕೃಷ್ಣನಿಗೆ ಅಷ್ಟು ಪ್ರಿಯ. ಹಾಗೆ ನಮ್ಮ ಶಿವ ಏನು ಬಿಲ್ವ ಪ್ರಿಯ. ಹಾಗಾಗಿ ಬಿಲ್ವದಳ, ತ್ರಿದಳಂ, ತ್ರಿಗುಣಾಕಾರಂ, ತ್ರಿದಳಂ ಅಂದರೆ ಆ ಬಿಲ್ವದಲ್ಲಿ 3 ದಳಗಳಿರುತ್ತಂತೆ. ತ್ರಿಗುಣಾಕಾರಂ, ತ್ರಿಗುಣಗಳು. ಆ ಗುಣಗಳಂದ್ರೇನು? 3 ಗುಣಗಳು. ನಮ್ಮ ಗುಣಗಳು ಯಾವುದು? ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ನಾವು ಅನ್ಕೊಂತಿರ್ತೀವಿ ಇಲ್ಲಿ ನಾವು ನಮಗೆ ಹೇಗೆ ಇಚ್ಛೆ ಹಾಗೆ ನಡ್ಕೊಂತೀವಿ ಅಂತ. ಖಂಡಿತ ಇಲ್ಲ. ಏನಂತ ಹೇಳ್ತಾರೆ, ಬೊಂಬೆ ಆಡ್ಸೋನು ಮೇಲೆ ಕೂತವನೇ ನಮ್ಮನ್ನೆಲ್ಲ ಅವರು ಬೊಂಬೆ ಹಾಗೆ ಆಡಿಸ್ತಾರೆ ಅಂತ ಅಲ್ವಾ. ಆದರೆ ನಾವು ಇಲ್ಲಿ ಹುಟ್ಟಿದಾಗ ನಮ್ಮನ್ನ ಮಾಯೆ ಕವಿದು 3 ಗುಣಗಳು ನಮ್ಮನ್ನ ಆಟ ಆಡಿಸುತ್ತಂತೆ. ಅದನ್ನ ನಾವು ಮೀರಿದಾಗ, ಆ ತ್ರಿಗುಣಗಳನ್ನ ಮೀರಿದಾಗ ನಾವು ಭಗವಂತ ಶ್ರೀ ಏನು ಈಶ್ವರ ಇರ್ಬೋದು, ಕೃಷ್ಣನಿರ್ಬೋದು, ದೇವಾನುದೇವತೆಗಳಿಗೆ ಪ್ರಿಯರಾಗ್ತೀವಂತೆ. ಹೇಗೆ? ಹಾಗಾಗಿ ತ್ರಿದಳಂ ತ್ರಿಗುಣಾಕಾರಂ. ಸತ್ವಗುಣ ಅಂದ್ರೆ ಒಳ್ಳೆಯ ಗುಣ. ದೇವರನ್ನ ಪ್ರಾರ್ಥಿಸ್ಬೇಕು, ದೇವರ ಬಗ್ಗೆ ಕೇಳಬೇಕು, ದೇವರಿಗೆ ಅಭಿಷೇಕವನ್ನ ಮಾಡಬೇಕು, ದೇವಸ್ಥಾನಗಳನ್ನ ನೋಡ್ಬೇಕು, ಮಹಿಮೆಗಳನ್ನ ತಿಳ್ಕೋಬೇಕು. ಇದೆಲ್ಲ ಸತ್ವಗುಣ. ಆದ್ರೆ ಅದ್ಯಾಕೆ ನಮ್ಮನ್ನು ಬಂಧಿಸುತ್ತೆ? ಯಾಕೆಂದ್ರೆ ನಾವು ಎಲ್ಲ ಒಳ್ಳೇದನ್ನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಅಷ್ಟೇ ಸಾಕು ಅಂತ. ಜಪ ಕಲಿಯುಗಕ್ಕೆ ಏನ್ ಬೇಕು? ಭಗವಂತನ ನಾಮ ಸ್ಮರಣೆ, ವಿಷ್ಣು ಸಹಸ್ರನಾಮ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ, ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ, ಶ್ರೀರಾಮನಾಮ ವರಾನನೆ ಅಂತ ಪಾರ್ವತಿ ದೇವಿ ಕೃಷ್ಣನನ್ನ ಕೇಳ್ತಾಳಂತೆ. ಯಾಕೆ ಇಷ್ಟು ಕಷ್ಟಪಡ್ತಾರೆ ನನ್ನ ಭಕ್ತರು ಅಂದಾಗ, ಇಲ್ಲ, ಸುಲಭ ಮಾರ್ಗವಾಗಿ ವಿಷ್ಣು ಸಹಸ್ರನಾಮವನ್ನ ಹೇಳಿ ಅಂತ ಈಶ್ವರ ಹೇಳ್ತಾರಂತೆ. ಅದಕ್ಕೆ ಪಾರ್ವತಿ ದೇವಿ ಹೇಳ್ತಾಳೆ, ಸಿರಿ ನೀವು ಸಹಸ್ರನಾಮ ಅಂತಿದ್ದೀರಾ, ಕಲಿಯುಗದಲ್ಲಿ ಕಲಹಗಳು ಯಾವಾಗಲೂ ಕಷ್ಟ ಇರುತ್ತೆ, ಸಹಸ್ರನಾಮ ಹೇಳಲಿಕ್ಕೆ ಕಷ್ಟ ಆಗ್ಬೋದಲ್ಲ ನಮ್ಮ ಭಕ್ತಾದಿಗಳಿಗೆ ಅಂತ ಹೇಳಿದಾಗ ಅವರು ಹೇಳ್ತಾರಂತೆ, ಹೋಗಲಿ ಶ್ರೀರಾಮನಾಮವನ್ನ ಹೇಳಲಿಕ್ಕೆ ಹೇಳಿ, ಸಹಸ್ರನಾಮ ತುಲ್ಯಂ, 1 ಸಹಸ್ರ ವಿಷ್ಣುನ ಸಹಸ್ರನಾಮ ಮಾಡುವುದು ಒಂದೇ, ರಾಮ ಅಂತ 1 ಬಾರಿ ಹೇಳುವುದು ಒಂದೇ ಅಂತ ಹೇಳ್ತಾರಂತೆ. ಹಾಗಾಗಿ ಕಲಿಯುಗಕ್ಕೆ ಜಪನಾಮವೇ
ಮುಖ್ಯ. ಅದನ್ನ ರಹಸ್ಯ ಅವತಾರವಾದ ನಮ್ಮ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ 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 ಹರೆ ಹರೆ, ಹರೆ ನಾಮ ಹರೆ ರಾಮ 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 ಹರೆ ಹರೆ, 16 ನಾಮಗಳಿರುತ್ತಂತೆ ಇದರಲ್ಲಿ ಭಗವಂತಂದು. ಇದನ್ನ ಹೇಳಿದಾಗ ನಾವು ಈ ತ್ರಿಗುಣಗಳನ್ನ ದಾಟಿ ಭಗವಂತನನ್ನ ಪಡೆಯಬಹುದು ಅಂತ ಹೇಳ್ತಾರಂತೆ. ಕಲಿಯುಗದಲ್ಲಿ ಒಂದೇ ವರ ಅಂದರೆ ಆ ಜಪ ಯಜ್ಞ ನಾನು ಅಂತ 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ. ಹಾಗೆ ರುದ್ರರಲ್ಲಿ ಶಿವ ನಾನು ಅಂದ್ರೆ ಶಿವ ಬೇರೆಯಲ್ಲ, ನಮ್ಮ ಕೃಷ್ಣ ಬೇರೆಯಲ್ಲ. ಹೇಗೆ ಹಾಲು ಒಂದು ಬ್ಯಾಕ್ಟೀರಿಯಾ ಅಥವಾ ಒಂದು ಒಂದು ಚಿಕ್ಕ ವಸ್ತುವನ್ನ ಹಾಲಿಗೆ ಬೆರೆಸಿದಾಗ ಮೊಸರಾಗಿ ಪರಿವರ್ತಿತವಾಗುತ್ತೆ, ಮೊಸರು ಮತ್ತೆ ಹಾಲಾಗುವುದಿಲ್ಲ. ಹಾಗೆ ಕೃಷ್ಣ ತನಗೆ ಏನು ವಿಚಾರ ಬೇಕು, ರುದ್ರರು ಆದಾಗ ಒಂದು ಜಗತ್ತನ್ನ ಕಾಪಾಡಲಿಕ್ಕೆ ಶಿವನಾಗಿ ಬರ್ತಾನಂತೆ. ಆ ಶಿವನಾಗಿ ಬಂದಾಗ ಈಗ ನಾವೆಲ್ಲ ಹೇಳ್ತೀವಿ ನಮಗೆ ಒಂದು ಆಯಸ್ಸು ಅಂತ ಇರುತ್ತೆ, ಅದಕ್ಕೆ ಒಂದು ಋಣ, ಏನು ತಾಯಿ ಋಣ, ಮಣ್ಣಿನ ಋಣ, ಇನ್ನೊಂದು ಋಣ, ಇದು ಅನ್ನದ ಋಣ, ಇದೆಲ್ಲ ಮುಗಿದ ಮೇಲೆ ನಾವು ಭಗವಂತನನ್ನ ಸೇರ್ತೀವಿ ಅಂತ ಹೇಳ್ತಾರೆ. ನಮ್ಮ ಆಯಸ್ಸು ಮುಗಿಯುತ್ತೆ ಅಂತ ಹೇಳ್ತಾರೆ. ಆದರೆ ನಿಜವಾಗಿ ಹೇಳ್ಬೇಕಂದ್ರೆ ನಮಗೆ ಇಷ್ಟು ಅಂತ ಉಸಿರಾಟ ಕೊಟ್ಟಿರ್ತಾನೆ ಭಗವಂತ. ಆ ಉಸಿರು ಕಳೆದ ಮೇಲೆ, ಉಸಿರು ನಿಂತ ಮೇಲೆ ನಾವು ಭಗವಂತನ ಹತ್ರ ಹೋಗ್ತೀವಂತೆ. ಹಾಗಾಗಿ ಹಿಮಾಲಯದಲ್ಲಿ ಬಹಳಷ್ಟು ತಪಸ್ವಿಗಳು ಅವರು ಉಸಿರನ್ನ ನಿಯಂತ್ರಣ ಮಾಡ್ತಾರೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಹೀಗೆ ಅವರು ತಪಸ್ಸನ್ನ ಮಾಡುವಾಗ ನಿಧಾನವಾಗಿ ಉಸಿರಾಡ್ತಾರೆ. ಎಷ್ಟು ನಿಧಾನವಾಗಿ ನಾವು ಉಸಿರಾಡ್ತೀವೋ ಅಷ್ಟು ಹೆಚ್ಚಿನ ಆಯಸ್ಸನ್ನ ನಾವು ಪಡೆದುಕೊಳ್ತೇವೆ. ನಾವು ಓಡಾಡುವಾಗ, ಸಿಟ್ಟನ್ನು ಪಟ್ಟುಕೊಂಡಾಗ, ಇವೆಲ್ಲ ಮಾಡುವಾಗ ಏನಾಗುತ್ತೆ, ಹೆಚ್ಚಿನ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹೆಚ್ಚು ಉಸಿರಾಟವನ್ನ ಆಡ್ತೀವಿ, ಉದ್ವೇಗಕ್ಕೊಳಪಡ್ತೀವಿ. ಇದರಿಂದ ಏನಾಗುತ್ತೆ, ನಮ್ಮ ಆಯಸ್ಸು ಕ್ಷೀಣಿಸುತ್ತೆ. ಶಾಂತವಾಗಿರ್ಬೇಕು. ನಮ್ಮ ಈಶ್ವರ ಏನ್ ಹೇಳ್ತಾನೆ, ರಾಮನಾಮ ವರಾನನೆ ನಾನು ಕೂಡ ಅದೇ ಮಾಡ್ತೇನೆ, ಅಂದ್ರೆ ನಾನು ಕೂಡ ಜಪವನ್ನ ಮಾಡ್ತೇನೆ, ಭಗವಂತನ ಯಾವಾಗಲೂ ಧ್ಯಾನಿಸ್ತೇನೆ ಅಂತ ಯಾವಾಗಲೂ ಅವನೇನ್ ಮಾಡ್ತಾನೆ, ಹೀಗೆ ಒಂದು ಜಪ ರೂಪದಲ್ಲಿ, ಒಂದು ತಪಸ್ಸಿನ ರೂಪದಲ್ಲಿ ಉಸಿರಾಟವನ್ನ ನಿಯಂತ್ರಿಸಿ ತನ್ನನ್ನು ತಾನು ಯಾವಾಗಲೂ ನಿಶ್ಚಲ ಮನಸ್ಸಿನಿಂದ ಇರ್ತಾನೆ. ನಮ್ಮ ಆಯಸ್ ಅಂತಕ್ಕಂಥದ್ದು ಇಷ್ಟಂತ ಇರುತ್ತೆ. ಆದರೆ ಕೆಲವರು ಏನ್ ಮಾಡ್ತಾರೆ, ಆತ್ಮಹತ್ಯೆಗಳನ್ನ ಮಾಡ್ಕೊಂತಾರೆ ಅಲ್ವಾ. ಆಗ ಒಬ್ಬರಿಗೆ ಆಯಸ್ಸು 50 ವರ್ಷ ಇರುತ್ತೆ ಅನ್ಕೊಳ್ಳೋಣ, ಅವರು 30 ವರ್ಷಕ್ಕೆ ಅವರು ಏನ್ ಮಾಡ್ತಾರೆ, ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಇನ್ನ ಏನಾಗುತ್ತೆ, 20 ವರ್ಷ ಉಳಿಯುತ್ತೆ. 20 ವರ್ಷದವರೆಗೆ ಅವರಿಗೆ ಮುಂದಿನ ಜನ್ಮ ಸಿಗೋದಿಲ್ಲ. ಏನಾಗ್ತಾರೆ, ಅವರು ಆತ್ಮವಾಗಿ ತನ್ನ ಒಂದು ಮುಂದಿನ ಜನ್ಮದ ಒಂದು ದೇಹಕ್ಕಾಗಿ ಅದು ಹುಡುಕಾಡ್ತಾ ಇರುತ್ತಂತೆ. ಆವಾಗ ಅಂತಹ ಜನ್ಮವನ್ನ ಕಾಪಾಡೋದು ಯಾರು, ನಮ್ಮ ರುದ್ರ, ನಮ್ಮ ಶಿವ ಇಂತಹವರನ್ನ ಕಾಪಾಡಿ ಒಳ್ಳೆಯದನ್ನ ಮಾಡಿ ಅವರಿಗೆ ಹೇಗೆ ಮುಂದಿನ ಜನ್ಮವನ್ನ ಬೇಗ ಪಡ್ಕೋಬಹುದು ಅಂತಕ್ಕಂತಹದ್ದನ್ನ ಕಾಪಾಡ್ತಕ್ಕಂಥವ್ರು ನಮ್ಮ ಈಶ್ವರ. ಈಗ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಈ ಜನ್ಮದಲ್ಲಿ ನಾವೇನು ಕಷ್ಟಪಡ್ಬೇಕಾಗಿರುತ್ತೋ ಅದು ಹಾಗೆ ಇರುತ್ತೆ. ಮುಂದಿನ ಜನ್ಮಕ್ಕೆ ಏನಂತಾರೆ, ಪಾಪ ಆ ಒಂದು ಕರ್ಮ ನೆವರ್ ಗೋಸ್ ಅಂತಾರಲ್ಲ, ಅದು ಯಾವತ್ತೂ ಬಿಡೋದಿಲ್ಲ. ಮುಂದಿನ ಜನ್ಮಕ್ಕೆ ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಜನ್ಮ ಪಡ್ಕೊಂಡು ಅವರು ಅದನ್ನ ಅನುಭವಿಸ್ಬೇಕಾಗುತ್ತೆ. ಜೊತೆಗೇನಾಗುತ್ತೆ, ಆತ್ಮಹತ್ಯೆ ಮಹಾಪಾಪ. ಸೊ ಏನಾಗುತ್ತೆ, ಆ ಪಾಪವನ್ನ ಕೂಡ ಅವರು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಮುಂದಿನ ಜನ್ಮಕ್ಕೆ ಇನ್ನಷ್ಟು ಕಷ್ಟವನ್ನ ಪಡಿಬೇಕಾಗತ್ತೆ. ಹಾಗಾಗಿ ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡ್ಕೋಬೇಡಿ. ನನಗೆ ಕಷ್ಟ ಇದೆ ಅಂತ ಮರಗಬೇಡಿ, ಕಷ್ಟಪಡಬೇಡಿ. ನೀವು ಭಗವಂತನನ್ನ ನಂಬಿ ಯಾವಾಗಲೂ ಜಪವನ್ನ, ಭಗವನ್ ನಾಮಗಳನ್ನ, ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಕಲೌ ನಾಸ್ತಿ ಏವಚ. ಅಂದರೆ ಕಲಿಯುಗದಲ್ಲಿ ಹರಿನಾಮ ಅಂದ್ರೆ ಭಗವಂತನ ಜಪ ನಾಮವನ್ನ ಬಿಟ್ಟರೆ, ನಾಮ ಜಪವನ್ನ ಬಿಟ್ಟರೆ, ನಾಮ ಜಪ ನಾನು ಜಪಗಳಲ್ಲಿ
ಇದು ಯಜ್ಞಗಳಲ್ಲಿ ಜಪ ಯಜ್ಞ ನಾನು ಅಂತ ಕೃಷ್ಣ ಹೇಳ್ತಾನಂತೆ. ಹಾಗಾಗಿ ಕಲಿಯುಗದಲ್ಲಿ ನಾವು ನಾಮ ಯಾಕೆ ಎಲ್ಲರಿಗೆ ಉನ್ನತ ಹೆಸರುಗಳನ್ನ ಇಡ್ತಿದ್ರು, ರಾಮ, ಕೃಷ್ಣ, ಶಿವ, ಈ ಹೆಸರುಗಳನ್ನ ಯಾಕೆ ಇಡ್ತಿದ್ರು? ಅವ್ರ ಹೆಸರನ್ನ ಕರೆಯೋ ಹಾಗಾದ್ರೂ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿ ಅಂತ ಹಿಂದಿನ ಕಾಲದಲ್ಲಿ ನಾವು ಹೆಸರನ್ನ, ದೇವರ ಹೆಸರನ್ನ ಇಡ್ತಿದ್ರಂತೆ. ಹಾಗಾಗಿ ಆ ನಾಮ ಜಪವನ್ನ ಬಿಟ್ಟು ಕಲವು ನಾಸ್ತಿ, ಬೇರೆ ದಾರಿ ಇಲ್ಲ, ಅನ್ಯ ಮಾರ್ಗವಿಲ್ಲ ಅಂತ ಮೂರು ಬಾರಿ ನಾರದ ಪಂಚರಾತ್ರದಲ್ಲಿ ಹೇಳ್ತಾರಂತೆ. ನಾವು ಇದನ್ನೆಲ್ಲ, ನಾವೆಷ್ಟು ಪುಣ್ಯವಂತರಂದ್ರೆ ಇಂತಹ ಉನ್ನತ ಸ್ಥಳದಲ್ಲಿ ಈಶ್ವರ, ಕೃಷ್ಣ ಇಂತಹವರೆಲ್ಲ ಹುಟ್ಟಿ ಬಂದ ಅವರ ಲೀಲೆಗಳನ್ನು ನಡೆದ ಸ್ಥಳದಲ್ಲಿ ನಾವು ಹುಟ್ಟಿದ್ದೀವಿ, ಸ್ಥಳಗಳನ್ನ ಹೋಗಿ ನೋಡ್ಕೊಂಡ್ ಬರ್ತೀವಿ. ಹಾಗಾಗಿ ನಾವು ಇದೆಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿದೆ. ಅದನ್ನ ಬಿಟ್ಟು ನಾವು ಯೂಟ್ಯೂಬ್ ನೋಡ್ತೀವಿ, ನಾವು ಗೂಗಲ್ ನೋಡ್ತೀವಿ. ಅದನ್ನ ನೋಡಬಾರ್ದು ಅಂತಿಲ್ಲ, ಅದರಲ್ಲಿ ನಮ್ಮ ಧರ್ಮ ಗ್ರಂಥಗಳನ್ನ ಹುಡುಕಿ ಅದರ ಬಗ್ಗೆ ತಿಳ್ಕೊಳ್ಳಿ. ದಯವಿಟ್ಟು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಸೀರಿಯಲ್ಲಲ್ಲಿದೆ, ಪಿಕ್ಚರಲ್ಲಿದೆ ಅಂತ ತಿಳ್ಕೊಳ್ಳೋದನ್ನ ದಯವಿಟ್ಟು ಕಡಿಮೆ ಮಾಡಿ. ಅದರಲ್ಲಿರುತ್ತೆ, ಆದ್ರೆ ಎಲ್ಲ ಸತ್ಯ ಇರಲ್ಲ. ನಾವು ಇದು ಸರಿಯಾಗಿದೆ ಅಂತ ಪ್ರೂಫ್ ಮೂಲಕ ನಮ್ಮ ಧರ್ಮ ಗ್ರಂಥಗಳಿಂದ ಹೇಳಬೇಕು. ನಾನು ಕೂಡ ಇಷ್ಟು ವರ್ಷ ಹೀಗೆ ಕಳೆದ್ಬಿಟ್ಟೆ. ನನ್ನ ಧರ್ಮ ಗ್ರಂಥದಲ್ಲಿದೆ ಏನಿದೆ ಅಂತ ತಿಳ್ಕೋಬೇಕು ಅನ್ನೋ ಇಚ್ಛೆಯಿಂದ ನಾನು ಭಗವದ್ಗೀತೆಯನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಈಗ ನಾನು ಅದರಿಂದ ಬಹಳಷ್ಟು ಎಲ್ಲವನ್ನ ತಿಳ್ಕೊಂಡು ಇನ್ನೊಬ್ರಿಗೆ ಹೇಳುವಂತ ಒಂದು ಅವಕಾಶವನ್ನ ಭಗವಂತ ನನಗೆ ಬೇರೆ ಬೇರೆ ರೂಪದಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಮೊದಲು ನಮ್ಮ ಧರ್ಮ ಗ್ರಂಥಗಳನ್ನ ತಿಳ್ಕೊಳ್ಳಿ, ಅದರ ಮಹಿಮೆಗಳನ್ನ ತಿಳ್ಕೊಳ್ಳಿ. ಅದರಲ್ಲಿ ತಪ್ಪಿಲ್ಲ, ಸುಳ್ಳಿಲ್ಲ, ಎಲ್ಲ ಅದು ಹಿಂದಿನಿಂದ ಬಂದಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ನಮ್ಮ ಭೀಷ್ಮ ಪಿತಾಮಹರು ಚಿತ್ರಭಾನುವಿನ ಕಥೆ ಹೇಳ್ತಾ ಇದ್ದಾರೆ. ಚಿತ್ರಭಾನು ಏನ್ ಮಾಡ್ತಾ ಇದ್ದಾರೆ? ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಹೆಂಡತಿಯೊಂದಿಗೆ ಕೂಡಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬಿಲ್ವ ಪತ್ರೆಯನ್ನ ನಮ್ಮ ಶಿವನಿಗೆ ಅರ್ಪಿಸ್ತಿದ್ದಾರೆ. ಹಾಗೆ ಅವರು ಉಪವಾಸ ಕೈಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡಿ ಮಹಾರಾಜನಾದ ನೀನು ಇಷ್ಟೆಲ್ಲ ಏಕೆ ಕಷ್ಟಪಡ್ತಿದ್ದೀಯ ಅಂತ ಎಲ್ಲರೂ ಕೇಳ್ತಾರಂತೆ. ಆಗ ನಮ್ಮ ಚಿತ್ರಭಾನು ಈ ಈಶ್ವರ ಅಂತಕ್ಕಂತಹ ಒಂದು ಭಗವಂತ, ರುದ್ರ ಮಹಿಮೆ, ಶಿವರಾತ್ರಿಯ ಮಹಿಮೆ, ಇದರಲ್ಲಿ 3 ಪದಗಳಿದೆ. ಶಿವರಾತ್ರಿಯಲ್ಲಿ ಒಂದು ಶಿವ ಅಂದ್ರೆ ನಮ್ಮ ಭಗವಂತ, ನಮ್ಮ ದೈವ, ನಮ್ಮ ರುದ್ರ, ಶಿವ ಅವರ ಹೆಸರು. ಇನ್ನೊಂದು ರಾತ್ರಿ ಅಂದ್ರೆ ಈ ಒಂದು ರಾತ್ರಿಯನ್ನ ಕಳೀತಕ್ಕಂಥದ್ದು, ಹೇಗೆ ಕಳಿತೀವಿ, ಈ ಶಿವರಾತ್ರಿ ಮಹಿಮೆ ಅಂತಕ್ಕಂಥದ್ದು ಒಂದು. ಅಂದ್ರೆ ಭಗವಂತನನ್ನ ಪೂರ್ಣವಾಗಿ ನಾವು ಪ್ರಾರ್ಥಿಸ್ತಕ್ಕಂತಹ ದಿನ, ಶಿವರಾತ್ರಿಯ ದಿನ. ಈ 3 ಮಹಿಮೆಗಳನ್ನ ನಾವಿವತ್ತು ತಿಳ್ಕೋಬೇಕು. ಒಂದು ಶಿವ, ಇನ್ನೊಂದು ರಾತ್ರಿ, ಇನ್ನೊಂದು ಶಿವರಾತ್ರಿಯ ಮಹಿಮೆ. ಈ 3 ವಿಚಾರಗಳನ್ನ ತಿಳ್ಕೋಬೇಕು. ಅದನ್ನ ನೀವು ತಿಳ್ಕೊಳ್ಳಿ ಅಂತ ಚಿತ್ರಭಾನು ಹೇಳ್ತಾರಂತೆ. ಏನನ್ನ ಹೇಳ್ತಾರೆ? ತನ್ನದೇ ಆದ ಕಥೆಯನ್ನ ಹೇಳ್ತಾರೆ. ಚಿತ್ರಭಾನು ಹೇಳ್ತಾರೆ, ಹಿಂದೆ ನಾನು ವಾರಣಾಸಿಯಲ್ಲಿ ಹುಟ್ಟಿದ್ದೆ. ಯಾವಾಗ? ಹಿಂದಿನ ಜನ್ಮದಲ್ಲಿ ಅಲ್ವಾ? ಅವರು ವಾರಣಾಸಿಯಲ್ಲಿ ಅಂದ್ರೆ ಈಗ ಕಾಶಿ ಅಂತ ಹೇಳ್ತೀವಲ್ಲ, ಅಲ್ಲಿ ಹುಟ್ಟಿರ್ತಾರಂತೆ. ಅವರು ಎಂತಹ ಒಂದು ಜನ್ಮವನ್ನ ಪಡೆದಿರ್ತಾರೆ? ಬೇಡನಾಗಿ ಹುಟ್ಟಿರ್ತಾರೆ. ಬೇಡನಾಗಿ ಹುಟ್ಟಿದಾಗ ಏನಾಗುತ್ತೆ? ಅವರು ವೃತ್ತಿನೇ ಪಶು ಪಕ್ಷಿಗಳನ್ನ ಸಾಯಿಸಿ ಅದನ್ನ ಮಾರಾಟ ಮಾಡಿ ಬಂದ ಹಣದಿಂದ ಹೆಂಡತಿ ಮಕ್ಕಳನ್ನ ಸಾಕ್ತಿರ್ತಾರೆ. ಸಾರಿ, ಅವರು ಜೀವನವನ್ನ ಸಾಗಿಸ್ತಿರ್ತಾರೆ. ಹೀಗೆ ಅವರು 9ನೇ ವಯಸ್ಸಿಂದ ಇದನ್ನ ಚಿತ್ರಭಾನು ಅವನ ಹಿಂದಿನ ಜನ್ಮವಾದ ಜನ್ಮದಲ್ಲಿ ವಾರಣಾಸಿ ಕಾಶಿಯಲ್ಲಿ ಜನ್ಮವನ್ನ ಪಡೆದಿರ್ತಾರೆ. ಅವರ ಹೆಸರು ಸುಸ್ವರ ಎಂದು ಆಗಿರುತ್ತೆ. ಅಂತಹ ಜನ್ಮವನ್ನ ಪಡೆದ ಅವರು ಒಂದು ದಿನ ಹೀಗೆ ಬೇಟೆಯಾಡ್ತಾ ಜಿಂಕೆಯನ್ನ ಬೇಟೆಯಾಡ್ತಾರೆ. ಅದನ್ನ ಬೇಟೆಯಾಡೋ ಅಷ್ಟೊತ್ತರಲ್ಲಿ ಬಹಳಷ್ಟು, ನಿಮ್ಗೆ ಗೊತ್ತೇ ಇಲ್ಲ ಜಿಂಕೆ ಹೇಗೆ ಓಡ್ತಿರುತ್ತೆ. ಕಷ್ಟಪಟ್ಟು ಆ ಜಿಂಕೆಯನ್ನ ಹಿಡಿಬೇಕಂದ್ರೆ ಅದಕ್ಕೆ ಒಂದು ವೀಕ್ನೆಸ್ ಇರುತ್ತಂತೆ. ಏನು? ಕಿವಿ
ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತಹ ಇಂದ್ರಿಯಗಳಿಂದ ನಾವೇನಾಗ್ತೀವಿ, ಹಾಳಾಗ್ತೀವಿ. ಅದನ್ನ ತೃಪ್ತಿಪಡಿಸಕ್ಕೆ ಅದು ಅನ್ಲಿಮಿಟೆಡ್ ಅಂತ ಗೊತ್ತಿರಲ್ಲ, ತೃಪ್ತಿಪಡಿಸ್ತಾನೇ ಇರ್ತೀವಿ, ಅದು ಇನ್ನಷ್ಟು ಕೇಳ್ತಾನೇ ಇರುತ್ತೆ. ಹಾಗೆ ನಾವು ಅದನ್ನ, ಆದರೆ ಋಷಿಕೇಶ ಅಂತ ಕೃಷ್ಣನನ್ನ ಕರೀತಾರೆ. ಯಾಕೆ? ಅವನು ಇಂದ್ರಿಯಗಳನ್ನ ಗೆದ್ದಂಥವನು. ಹಾಗೆ ಗುಡಾಕೇಶ ಅಂತ ನಮ್ಮ ಅರ್ಜುನನನ್ನ ಕರೀತಾರೆ. ಯಾಕೆ ಅಂದ್ರೆ ಅವನು ನಿದ್ರೆಯನ್ನ ಗೆದ್ದವನು. ಹಾಗಾಗಿ ಹೀಗೆ ಬಹಳಷ್ಟು ವಿಚಾರಗಳಿದೆ ತಿಳ್ಕೊಂತಾ ಇದ್ರೆ. ಹೀಗೆ ಅವರ ಕಿವಿ ಅಂದ್ರೆ ಯಾವುದಾದ್ರೂ ಒಳ್ಳೆಯ ಸ್ವರವನ್ನ ಕೇಳಿದ್ರೆ ಆ ಒಂದು ಜಿಂಕೆ ನಿಂತು ಬಿಡುತ್ತಂತೆ. ಆಗ ಬೇಡ ಏನ್ ಮಾಡ್ತಾನೆ, ಕುಳಲನ್ನ ಊದಿ ಅಥವಾ ಯಾವ್ದಾದ್ರು ನಾದವನ್ನ ಮಾಡಿ ಅದು ನಿಂತಾಗ ಅದಕ್ಕೆ ಬಿಲ್ಲನ್ನ ಬಿಲ್ಲು ಬಾಣದಿಂದ ಬಾಣವನ್ನ ಹೂಡಿ ಅದನ್ನ ಬೇಟೆ ಮಾಡ್ತಾರಂತೆ. ಹೀಗೆ ಬೇಟೆಯಾಗಿ ಒಂದು ಜಿಂಕೆಯನ್ನ ಅವರು ಕೊಲ್ತಾರೆ. ಯಾರು? ಸುಸ್ವರ ಚಿತ್ರಬಾನು ತನ್ನ ಹಿಂದಿನ ಜನ್ಮದಲ್ಲಿ. ಅದಾದ ಮೇಲೆ ಅದೆಲ್ಲ ಮಾಡೋ ಅಷ್ಟೊತ್ತಿಗೆ ಕತ್ತಲಾಗ್ಬಿಡುತ್ತೆ. ಅದನ್ನ ಕಟ್ಟಿ ಒಂದು ಕೊಂಬೆ ಮೇಲೆ ಇದ್ ಮಾಡಿ, ಆಗ ಕತ್ತಲಾದ್ರೆ ಆ ಕಾಡಲ್ವಾ, ಅಲ್ಲೆಲ್ಲ ಮೃಗಗಳು ಬಂದು ಇವನನ್ನ ತಿಂದು ಬಿಡ್ತವೆ ಅಂತ ಏನ್ ಮಾಡ್ತಾರೆ, ಒಂದು ದೊಡ್ಡ ಮರವನ್ನ ಹತ್ತಿ, ಬಿಲ್ವ ಮರವನ್ನ ಹತ್ತಿ ಏನ್ ಮಾಡ್ತಾರೆ ಅವರು, ಅಲ್ಲಿ ಹತ್ಬಿಟ್ಟು ಅಲ್ಲಿ ಕೂತ್ಕೊಂತಾರೆ. ಅಲ್ಲಿ ಒಂದು ಕೊಂಬೆಗೆ ಒಂದು ಸಾಯಿಸಿರ್ತಕ್ಕಂಥ ಜಿಂಕೆಯನ್ನ ಕಟ್ಟಿ ಹಾಕಿ ಅವರು ಈ ಕಡೆ ಮರದ ಮೇಲೆ ಕೂರ್ತಾರೆ. ಕೂತಾಗ ಏನಾಗುತ್ತೆ, ಅವರಿಗೆ ಅವರ ಹೆಂಡತಿ ಮಕ್ಕಳ ನೆನಪಾಗುತ್ತೆ. ನಾನು ಇಲ್ಲಿ ರಾತ್ರಿ ಬಹಳ ಆಗೋಯ್ತು, ಈಗ ನಾನು ಇದನ್ನು ತಗೊಂಡೋಗಿ ಮಾರಾಟ ಮಾಡಿ ಹಣ ತಗೊಂಡೋಗಿ ಅವ್ರಿಗೆ ಕೊಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಅವರು ಉಪವಾಸದಂದಿರ್ತಾರೆ. ಎಂತಹ ಕೆಲಸ ಮಾಡಿದೆ ಅಂತ ಧಾರಾಕಾರವಾಗಿ ಅವನ ಕಣ್ಣಿಂದ ನೀರು ಬರ್ತಾ ಇರುತ್ತಂತೆ, ಅಳುವು ಬರ್ತಾ ಇರುತ್ತಂತೆ. ಎಂತಹ ಕೆಲಸ ಮಾಡಿದೆ, ನನ್ನ ಹೆಂಡತಿ ಮಕ್ಕಳು ಇವತ್ತು ಉಪವಾಸದಲ್ಲಿರ್ತಾರೆ ಅಂತ. ಹಾಗೆ ಅದಾದ ಮೇಲೆ ಅವ್ರಿಗೆ ಸಮಯ ಕಳೀತಾ ಇರಲ್ಲ. ಹಾಗೇನ್ ಮಾಡೋದು ಅಂತ ಅಂದ್ಬಿಟ್ಟು, ಅದು ಬಿಲ್ವ ಮರ ಆಗಿರುತ್ತೆ, ಅಲ್ಲಿರ್ತಕ್ಕಂತಹ ಬಿಲ್ವ ಪತ್ರ ಇರುತ್ತಲ್ಲ, ಆ ಬಿಲ್ವ ಪತ್ರವನ್ನ ಅವರು ಕಿತ್ತು ಕಿತ್ತು ಕೆಳಗಾಗ್ತಾ ಇರ್ತಾರಂತೆ. ಏನ್ ಮಾಡ್ಲಿ ಹೀಗಾಗೋಯ್ತಲ್ಲ, ಎಂತಹ ಕೆಲ್ಸ ಆಯ್ತು ಅಂತ ಅಳ್ಕೊಂತ ಆ ಒಂದು ಬಿಲ್ವ ಪತ್ರೆಯನ್ನ ಅವರು ತೆಗೆದು ಕೆಳಗೆ ಹಾಕ್ತಾ ಇರ್ತಾರಂತೆ. ಹೀಗೆ ಮಾಡುವಾಗ ಏನಾಗುತ್ತೆ, ಅವರು ಹೊಟ್ಟೆ ಹಸಿವಿನಿಂದ ಇರ್ತಾರೆ. ಏನಪ್ಪಾ ಮಾಡ್ಲಿ ದೇವ್ರೆ ಅಂತ ಹೇಳ್ತಾ ಇರ್ತಾರೆ. ಇಂತಹ ಸಮಯದಲ್ಲಿ ಅವರು ಶಿವರಾತ್ರಿ ಅಂತ ತಿಳಿದಲೆ ಶಿವರಾತ್ರಿಯನ್ನ ಕಳೆದಿರ್ತಾರೆ. ಹಾಗಾಗಿ ಅವರಿಗೆ ಮುಂದಿನ ಜನ್ಮ ಚಿತ್ರ ಭಾನುವಾಗಿ ಸಿಗುತ್ತೆ. ಅದಾದ ಮೇಲೆ ಅಲ್ಲಿಂದ ಶಿವರಾತ್ರಿಯನ್ನ ಮಾಡಿ ಅವರು ಶಿವನ ಧ್ಯಾನದಿಂದ ಅವರು ಉನ್ನತ ಲೋಕ ಅಂದ್ರೆ ಕೃಷ್ಣ ಲೋಕ ಅಂದ್ರೆ ಆಧ್ಯಾತ್ಮಿಕ ಲೋಕ ಅಂದ್ರೆ ಜನನ ಮರಣಗಳಿಂದ ಆಚೆ ಇನ್ನೊಮ್ಮೆ ಹುಟ್ಟಿ ಬರದಂತಹ ಒಂದು ಲೋಕಕ್ಕೆ ಅವರು ಹೋಗ್ತಾರಂತೆ. ಹಾಗೆ ಹೋಗಲಿಕ್ಕೆ ಮೊದಲ ಹೆಜ್ಜೆಯಾದದ್ದು ಅವರಿಗೆ ತಿಳಿದೇನೋ ಅವರು ಶಿವರಾತ್ರಿಯನ್ನ ಉಪವಾಸದಲ್ಲಿ ಕಳೆದಿರ್ತಾರೆ. ಕಣ್ಣೀರನ್ನ ಹಾಕುವಾಗ ಆ ಮರದ ಕೆಳಗೆ ಒಂದು ಲಿಂಗ ಇರುತ್ತಂತೆ, ಅದು ಏನಂತಾರೆ, ತೊಳೆದು ಹೋಗುತ್ತಂತೆ. ಅಲ್ಲಿರ್ತಕ್ಕಂಥ ಕಸವೆಲ್ಲ ತೊಳೆದು ಹೋಗುತ್ತಂತೆ. ಅದಾದ ಮೇಲೆ ಇವರು ಬಿಲ್ವ ಪತ್ರೆಯನ್ನು ತೆಗೆದು ಹಾಕುವಾಗ ಅದು ಭಗವಂತನಿಗೆ ಬಿಲ್ವ ಪತ್ರೆ ಬಹಳ ಪ್ರಿಯ, ಆ ಲಿಂಗಕ್ಕೆ ಅರ್ಪಿತವಾಗುತ್ತಂತೆ. ಭಗವಂತ ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ದಾರೆ ಕಾಪಾಡಂತ ಧ್ಯಾನ ಮಾಡದ್ದಾಗುತ್ತಂತೆ. ಹೀಗೆ ಅವರು ತಿಳಿದಲೆ ಶಿವರಾತ್ರಿಯನ್ನ ಶಿವನನ್ನ ತಮ್ಮ ಕಣ್ಣುಗಳಿಂದ ಅಭಿಷೇಕ ಮಾಡ್ತಾ ಬಿಲ್ವ ಪತ್ರೆಯಿಂದ ಅರ್ಚಿಸ್ತಾ ಭಗವಂತನನ್ನ ನೆನಪಿಸ್ಕೊಂತ ಉಪವಾಸದಿಂದ ಕಳೀತಾರಂತೆ. ತಿಳಿಯದೇ ಮಾಡಿದ ಈ ಶಿವರಾತ್ರಿ ಎಂದು ಅವರು ಶಿವಲೋಕವನ್ನ ಪಡೆದು ನಂತರ ಚಿತ್ರ ಭಾನುವಾಗಿ ಹುಟ್ಟಿ ನಂತಹ ಕೃಷ್ಣಧಾಮ ಅಂದರೆ ಆಧ್ಯಾತ್ಮಿಕ ಲೋಕವನ್ನ ಪಡೆದು ಜನನ ಮರಣಗಳಿಂದಾಚೆ ಅವರು ಮುಕ್ತರಾಗ್ತಾರಂತೆ. ಇಂತಹ ಮಹಿಮೆಯಿಂದ ತಿಳಿದುಕೊಂಡ ನಾವು ಕೂಡ ಭಗವಂತನ, ಈಶ್ವರನ, ಶಿವನ ಕೃಪೆಗೆ ಪಾತ್ರರಾಗ್ತೀವಿ. ಏನನ್ನ ಕೇಳಿದ್ರು ತುದಿಗಾಲಿನಲ್ಲಿ ನನ್ನ ಭಕ್ತರು ಅಂತ ಕೇಳಿದ ತಕ್ಷಣ ವರವನ್ನು ಕೊಡತಕ್ಕಂಥವನು ನಮ್ಮ ಈಶ್ವರ. ಇಂತಹ ಕಥೆಯನ್ನ ಭೀಷ್ಮ ಪಿತಾಮಹರು ಚಿತ್ರಭಾನುವು ನಡೆದಂತಹ ಕತೆ, ಚಿತ್ರಭಾನುವಿಗೆ ನಡೆದಂತಹ ಕಥೆಯನ್ನ ಈ ದಿನ ಅಂದರೆ ಶಿವರಾತ್ರಿಯ ದಿನ ಯಾರೆಲ್ಲ ಕೇಳ್ತಾರೆ ಅಂತಹ ಭಕ್ತರಿಗೆ
ಯಾವಾಗಲೂ ಅವರು ಮಾಡಿ ಸಂಚಿತ ಅಂತಾರೆ, ಅಂದ್ರೆ ಜನ್ಮ ಜನ್ಮಗಳಲ್ಲಿ ಪಾಪಗಳು ಕೂಡ್ಕೊಂತ ಬರ್ತಿರತ್ತಂತೆ, ಗೊತ್ತಿದ್ದು ಗೊತ್ತಿಲ್ದೇನೋ ಇಂತಹ ಇದು ಅವೆಲ್ಲ ನಾಶ ಪರಿಹಾರವಾಗುತ್ತಂತೆ. ಹಾಗೆ ನಾವು ಭಗವಂತನ ಕೃಪೆಗೆ ಪಾತ್ರರಾಗ್ತೀವಿ, ಶಿವ ಈಶ್ವರ ನಮ್ಮನ್ನ ಕಾಪಾಡ್ತಾನೆ ಅಂತ ಇಂದಿನ ಶಿವರಾತ್ರಿಯ ಶಿವ ಮಹಿಮೆಯ ಕಥೆಗಳನ್ನ ಕೇಳ್ತಾ ಕೇಳೋದಕ್ಕೆ ಅವಕಾಶ ಕೊಟ್ಟ ನಿಮಗೆ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತೀನಿ. ಇಂದಿನ ಶಿವರಾತ್ರಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಶಿವನ ಈಶ್ವರನ ಕರುಣೆ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ ನಾನು ಶಿವಲೀಲೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ. ನಾವೆಲ್ಲ 3 ಬಾರಿ ಓಂ ನಮ ಶಿವಾಯವನ್ನ ಹೇಳೋಣ. ಭಗವಂತನಿಗೆ ಬಹುಪ್ರಿಯ ಈ ಒಂದು ಪದಗಳು. ಓಂ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು. ಧನ್ಯವಾದಗಳು. ಈಗ ನಾನು ನಿಮಗೆ ಲಿಂಗಾಷ್ಟಕವನ್ನ ಹಾಕ್ತೇನೆ. ಇಂದಿನ ದಿನ ಲಿಂಗಾಷ್ಟಕ ಬಹಳ ಒಳ್ಳೆಯದು. ಲಿಂಗಾಷ್ಟಕವನ್ನ ನೀವು ಇವತ್ತಿನ ದಿನ ಹೇಳಿದ್ರೆ ಕೇಳಿದ್ರೆ ಬಹು ಪುಣ್ಯ ಬರುತ್ತೆ ಮತ್ತು ನಮ್ಮೆಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ನಿಮ್ಗೆ ಕಾಣಿಸ್ತಿದ್ಯೋ? ಮತ್ತೆ ಇನ್ನೊಂದ್ಸತಿ ಹಾಕ್ಬೇಕು, ಗೊತ್ತಾಗ್ತಿಲ್ಲ. ಸ್ಕ್ರೀನ್ ಬರ್ತಿದ್ಯಾ? ಹರೇ ಕೃಷ್ಣ. ಬಂದಿಲ್ಲ, ಮತ್ತೆ ಫೋಟೋ ಇದೆ ಅಷ್ಟೇ, ಬಂದಿಲ್ಲ. ಒಟ್ನಲ್ಲಿ ಬರ್ತಿದೆ ಅಲ್ವಾ? ಶೇರ್ ಆಗಿಲ್ಲ. ಶೇರ್ ಆಗ್ತಿಲ್ವಾ? ಓಕೆ, ಇನ್ನೊಂದ್ಸತಿ ಶೇರ್ ಮಾಡ್ತೇನೆ. ಲಿಂಗಾಷ್ಟಕಂ ಈಗ ಬರ್ತಾ ಇದೆಯಾ ಸ್ಕ್ರೀನ್? ಹರೇ ಕೃಷ್ಣ. ಜೈ ಬಸವ. ಲಿಂಗಾಷ್ಟಕಂ ಕಾಣಿಸ್ತಿಲ್ಲ? ಬಂತು, ಮತ್ತೆ ಬಂತು. ಈಗ ನಾನು ಒಮ್ಮೆ ಹೇಳ್ತೇನೆ, ನೀವು ಕೂಡ ಹಾಗೆ ಲಿಂಗಾಷ್ಟಕವನ್ನ ನನ್ನ ಜೊತೆ ನಾನೊಂದು ಲೈನ್ ಹೇಳ್ತೇನೆ, ನೀವ್ ಹೇಳಿ. ಇದು ತುಂಬಾ ಒಳ್ಳೆಯದು. ಲಿಂಗಾಷ್ಟಕಂ ಬ್ರಹ್ಮ ಮುರಾರಿ ಸುರಾರ್ಚಿತ ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗ ನಿರ್ಮಲ ಎಲ್ಲರಿಗೂ ಗೊತ್ತಿದ್ರೆ ಅಲ್ವಾ? ಎಲ್ಲರೂ ಒಟ್ಟಿಗೆ ಹೇಳ್ತೀರಾ ಅಂದ್ರೆ ಒಟ್ಟಿಗೆ ಹೇಳೋಣ, ಓಕೆನಾ? ಎಲ್ಲರೂ ಒಟ್ಟಿಗೆ ಎಲ್ರಿಗೂ ಹೇಳೋಣ. ಗೊತ್ತಿದೆ ಅಲ್ವಾ? ಓಕೆ, ಸ್ಕ್ರೀನ್ ಅಲ್ಲೂ ಇದೆ. ಹೌದು, ಒಟ್ಟಿಗೆ ಹೇಳೋಣ. ಧನ್ಯವಾದ. ಬ್ರಹ್ಮ ಎಲ್ಲರೂ ಅನ್ಮ್ಯೂಟ್ ಆಗಿ, ವಿಡಿಯೋ ಬೇಕಿದ್ರೆ ಆನ್ ಮಾಡಿ, ಆಡಿಯೋ ಕೂಡ ಮಾಡಿ. ಎಲ್ಲರೂ ಮಾಡ್ಬೋದಲ್ಲ? ನಾನೀಗ ಹೇಳ್ತೇನೆ, ಎಲ್ಲರ ಜೊತೆ ಎಲ್ಲ ಹೇಳಿ. ಏನು ಪೂಜಾ ಅವರ ಏನೋ ಹೇಳಿದ್ರಿ? ಇಲ್ಲ, ರೆಕಾರ್ಡ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅಂದ್ರೆ ಜಸ್ಟ್ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೇಕಷ್ಟೇ, ಏನೇನಿಲ್ಲ. ರೆಕಾರ್ಡಿಂಗ್ ಇದೆ ಅನ್ಸುತ್ತೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಸರಿ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲ ಒಟ್ಟಿಗೆ ಹೇಳೋಣ. ಎಲ್ಲ ಒಟ್ಟಿಗೆ ಹೇಳೋಣ. ಬ್ರಹ್ಮ ಮುರಾರಿ ಚಿತ್ತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶನ ಲಿಂಗಂ ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರಾಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನ ಲಿಂಗಂ ಪ್ರಣಮಾಮಿ ಸದಾ ಸರ್ವಸುಗಂಧ ಸುಲೇಪಿತಲಿಂಗ. ಅನ್ಮ್ಯೂಟ್ ಮಾಡ್ಬಿಡಿ, ನೀವೊಬ್ರೇ ಹೇಳಿ. ಅದಕ್ಕೆ ನಾನೊಂದ್ ಲೈನ್ ಹೇಳ್ತೀನಿ, ನೀವೊಂದ್ ಲೈನ್ ಹೇಳಿ. ಚೆನ್ನಾಗಿ ಅಲ್ಲಲ್ಲ, ನೀವ್ ಹೇಳಿ, ನಾವ್ ಅನ್ಮ್ಯೂಟ್ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಹೇಳ್ತೀವಿ. ಓಕೆ, ಅಲ್ಲ, ನಾವೆಲ್ಲ ಮ್ಯೂಟ್ ಮಾಡ್ಕೋತೀವಿ. ಓಕೆ ಓಕೆ, ನೀವ್ ಹೇಳಿ, ನಾವು ಇಲ್ಲಿ ಜೊತೆಗೆ ಹೇಳ್ಕೋತೀವಿ. ಇದು ಸರಿ ಬರ್ತಲ್ಲ. ಓಕೆ.
ಅಶ್ವಿನಿ ಮಾತಾಜಿ ಬೇಕಿರ ಜೊತೆಲಿ ಅವಳ ವಾಯ್ಸ್ ಓಕೆ ಓಕೆ ಹೇಳ್ತಾನೆ. ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣ ಲಿಂಗಂ ಸಿದ್ಧಸುರಾಸುರವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕಮಹಾಮಣಿಭೂಷಿತಲಿಂಗಂ ಫಣಿಪತಿವೇಷ್ಟಿತ ಶೋಭಿತಲಿಂಗಂ ದಕ್ಷಸುಯಜ್ಞವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಚಿತಪಾಪವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತಸೇವಿತಲಿಂಗಂ ಭಾವೈರ್ಭಕ್ತಿ ಭಿರೇವ ಚ ಲಿಂಗಂ ದಿನಕರಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟಧರಿದ್ರವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಾತ್ಪರಂ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಷ್ಟಕಂ ಇದಂ ಪುಣ್ಯಂ ಯಪ್ಪಟೇ ಶಿವಸನ್ನಿಧೌ ಶಿವಲೋಕಮವಾಪ್ನೋತಿ ಶಿವೇನ ಸಹ ಮೋದತೆ. ಅಂದರೆ ಈ ಶ್ರೀಲಿಂಗಾಷ್ಟಕಂ ಅನ್ನ ಯಾರು ಹೇಳ್ತಾರೆ, ಇದಂ ಪುಣ್ಯಂ, ಇದನ್ನ ಯಾರು ಪಠಿಸ್ತಾರೆ, ಶಿವಸನ್ನಿಧೌ, ಶಿವನ ಸನ್ನಿಧಿ ಸಿಗುತ್ತೆ, ಶಿವಲೋಕಮವಾಪ್ನೋತಿ, ಶಿವೇನ ಸಹ ಮೋದತೆ, ಶಿವ ದೇವನೇ ಹೇಳಿದ ಹಾಗೆ ನಮಗೆ ಶಿವಲೋಕ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಕ್ಕಂತಹ ಒಂದು ಲಿಂಗಾಷ್ಟಕವನ್ನ ಮುಕ್ತಾಯ ಮಾಡಿ ಇಂದಿಗೆ ಜೈವಾಸವಿ AVLGI ನನಗೆ ಕವಿತಾ ಅಕ್ಕ ಅವರು ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥವ್ರಿಗೆ, ಹಾಗೂ ಇಲ್ಲಿ ಈ ಲಿಂಕ್ ಅನ್ನ ಕೊಟ್ಟಿರ್ತಕ್ಕಂತಹ ಹೇಮಾ ಅವರಿಗೆ, ಹಾಗೂ ನಮ್ಮ AVLGI ಈ ಪ್ರೊಫೆಷನಲ್ ವಿಂಗ್ನ ಪೂಜಾ ಅವರಿಗೆ, ಪ್ರೆಸಿಡೆಂಟ್ ಆದ ಪೂಜಾ ಅವರಿಗೆ, ಎಲ್ಲ ಇಲ್ಲಿ ಬಂದಿರತಕ್ಕಂತಹ BODs ಹಾಗೂ ಮೆಂಬರ್ಸ್ಗಳಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಎಲ್ಲರಿಗೂ ಶಿವರಾತ್ರಿಯ ಒಂದು ಶುಭಾಶಯವನ್ನು ತಿಳಿಸ್ತಾ ನನ್ನ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಓಂ ನಮಃ ಶಿವಾಯ. ಜೈ ವಾಸವಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲ, ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಮಧ್ಯ ಅರ್ಥ ಮಧ್ಯ ಆಯ್ತಲ್ಲ? ಹಾ ಇಷ್ಟ ಆಯ್ತು, ಚೆನ್ನಾಗಿತ್ತೆಲ್ಲ. ತುಂಬಾ ಧನ್ಯವಾದ. ಸೊ ಶಿವರಾತ್ರಿಯ ದಿನ ಅಭಿಷೇಕ ಮತ್ತೆ ಬಿಲ್ವಾಷ್ಟಕ, ಬಿಲ್ವ ಪತ್ರೆ ಹಾಗೂ ಓಂ ನಮಃ ಶಿವಾಯ ಹಾಗೂ ಉಪವಾಸ ಹಾಗೂ ರಾತ್ರಿಯನ್ನ ಜಾಗರಣೆ ಮಾಡಬೇಕು. ಪಿಕ್ಚರು, ಪಾರ್ಟಿ ಅಥವಾ ಇನ್ನೊಂದು ನೋಡ್ತಾ ಅಲ್ಲ, ಭಗವಂತನ ನಾಮಸ್ಮರಣೆ. ದೇವರ ಪಿಕ್ಚರ್ ನೋಡಿ ಪರವಾಗಿಲ್ಲ, ಅವನ ಬಗ್ಗೆನೇ ಸ್ಮರಿಸ್ತಿರ್ತೀವಲ್ಲ, ಸ್ಮರಣ ಕೀರ್ತನ ಶ್ರವಣ ಹೇಳೋದು ಕೇಳೋದೆಲ್ಲ ಒಳ್ಳೆಯದೇ. ಇಂಥದ್ರಲ್ಲಿ ಕಳೀರಿ. ಭಗವಂತನನ್ನ ದೇವಸ್ಥಾನದಲ್ಲಿ ಒಂದು ಹೋಗಿ ಅರ್ಚ ವಿಗ್ರಹವನ್ನ ನೋಡಿ ಅವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇರ್ತೀನಿ. ಎಲ್ರಿಗೂ ಎಲ್ಲ ಅರ್ಥ ಆಯ್ತು ಅನ್ಸುತ್ತೆ. ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಇದ್ರೆ ಕೇಳ್ಬೋದು.
ರೆಕಾರ್ಡಿಂಗ್ಸ್ ಸ್ಟಾಪ್